ಕುಸಿತಾ ಇದೆ ಸೂರ್ಯಕಾಂತಿ ಬೆಳೆ ಬೆಳೆದ ಅನ್ನದಾತರು ಕಂಗಾಲು. ಖರೀದಿ ಕೇಂದ್ರಕ್ಕೆ ಬೇಡಿಕೆ 7,725 ಬೆಂಬಲ ಬೆಲೆಗೆ ಆಗ್ರಹ. ರೈತರ ಬೇಡಿಕೆ ಈಡೇರುತ್ತಾ ಏನ್ ಹೇಳಿದ್ರು ತಹಶೀಲ್ದಾರ್. ಕುಸಿತಾ ಇದೆ ಸೂರ್ಯಕಾಂತಿ ಸುದ್ದಿ. ಇದು 15 ದಿನದಿಂದ 7,500 ಇತ್ತು. 15 ದಿನದ ಒಳಗ 6,200 6,000 ಬಂದೈತ್ರಿ. ದುರುಪಯೋಗ ಆಗತ್ತಿಲ್ಲ ನಮ್ಮ ತಾಲೂಕಿನಾಗ. ರೈತರ ಆತ್ಮಹತ್ಯೆ ಮಾಡ್ಕೋ ಸ್ಥಿತಿಗೆ ಬರ್ತಾರೆ. ಸೂರ್ಯಕಾಂತಿ ಬೆಲೆ ಇಳಿಕೆಯಿಂದ ಗದಗ ಭಾಗದಲ್ಲಿ ರೈತರು ಕಂಗಾಲಾಗಿ ಹೋಗಿದ್ದಾರೆ. ಖರೀದಿ ಕೇಂದ್ರ ಸ್ಥಾಪಿಸಿ ಬೆಂಬಲ ಬೆಲೆ ಕೊಡಿ ಅಂತ ಹೇಳಿ ಅನ್ನದಾತರು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ದಿಢೀರ್ ಅಂತೇಳಿ ಸೂರ್ಯಕಾಂತಿ ಬೆಲೆ ಕುಸಿತ ಆಗಿರೋದ್ರಿಂದ ರೈತರು ಸಹಜವಾಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ನಿರೀಕ್ಷೆ ಇರುತ್ತಲ್ಲ, ಈ ಸತಿ ಒಳ್ಳೆ ಫಸಲು ಬಂದಿದೆ, ಒಳ್ಳೆ ಆದಾಯ ಬರುತ್ತೆ, ಸಾಲ ಸೋಲಿ ಮಾಡಿ ಹೆಂಗೋ ಬೆಳೆದಿದ್ವಿ, ಸೊ ಎಲ್ಲ ತೀರಿಸುವಂತ ಕಾಲ ಬರುತ್ತೆ ಅಂತ ಅಂದ್ಕೊಂಡಿದ್ರು. ಆದ್ರೆ ದಿಢೀರ್ ಅಂತೇಳಿ ಈಗ ಬೆಲೆ ಕುಸಿತ ಆಗಿದೆ. ಗದಗ ಜಿಲ್ಲೆ ನರಗುಂದ ಪಟ್ಟಣದ ಎಪಿಎಂಸಿಯಲ್ಲಿ ರೈತರು ಈ ಬಗ್ಗೆ ಗೋಳಾಡ್ತಾ ಇದ್ದಾರೆ. ಕ್ವಿಂಟಲ್ ಸೂರ್ಯಕಾಂತಿ ಕೇವಲ 6,000 ರೂಪಾಯಿಗೆ ಮಾರಾಟ ಆಗ್ತಾ ಇದೆ. ಕ್ವಿಂಟಲ್ಗೆ 7,725 ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಅಂತ ಹೇಳಿ ರೈತರು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ನೂರಾರು ಟ್ರ್ಯಾಕ್ಟರ್ ಮೂಲಕ ಸೂರ್ಯಕಾಂತಿಯನ್ನ ಅನ್ನದಾತರು ತಂದಿದ್ದಾರೆ. ಹೀಗಾಗಿ ಬೆಂಬಲ ಬೆಲೆ ಅಡಿಯಲ್ಲಿ ಇದನ್ನು ಖರೀದಿ ಮಾಡಬೇಕು ಅಂತ ಹೇಳಿ ಆಗ್ರಹ ಮಾಡ್ತಾ ಇದ್ದಾರೆ. ಇಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಬೇಕಾಗುತ್ತೆ ಅಂತ ಹೇಳಿ ಎಚ್ಚರಿಕೆಯನ್ನ ಗದಗ ಭಾಗದಲ್ಲಿ ರೈತರು, ಸೂರ್ಯಕಾಂತಿ ಬೆಳೆದಂತ ರೈತರು ಮಾಡ್ತಾ ಇದ್ದಾರೆ. 6,000 ರೂಪಾಯಿಗೆ ಬಂದ್ಬಿಟ್ಟಿದೆ ಕ್ವಿಂಟಲ್ಗೆ. 7,725 ರೂಪಾಯಿ ಕ್ವಿಂಟಲ್ಗೆ ಬೆಂಬಲ ಬೆಲೆ ಅಂತ ಹೇಳಿ ಫಸ್ಟ್ ಘೋಷಣೆ ಮಾಡಬೇಕು. ಬೆಂಬಲ ಬೆಲೆ ನೀಡದೇ ಇದ್ರೆ ನಾವು ಹೋರಾಟ ಮಾಡಬೇಕಾಗುತ್ತೆ. ನೂರಾರು ಟ್ರ್ಯಾಕ್ಟರ್ ಅಲ್ಲಿ ಈಗ ತಾವು ಬೆಳೆದಂತ ಸೂರ್ಯಕಾಂತಿ ಬೆಳೆಯನ್ನ ತಂದಿದ್ದಾರೆ. ಬೆಲೆ ಕಡಿಮೆ ಇದೆ, ಈಗ ಮಾರಾಟ ಮಾಡಿಬಿಟ್ರೆ ಈಗ ನಮಗೆ ಲಾಸ್ ಆಗುತ್ತೆ ಅಂತೇಳಿ ರೈತರು ಹೇಳ್ತಾ ಇದ್ದಾರೆ. ಪಾತಾಳಕ್ಕೆ ಇಳಿದಿದೆ ಸೂರ್ಯಕಾಂತಿ ರೇಟ್. ದಿಢೀರ್ ಬೆಲೆ ಕುಸಿತ ಆಗಿರೋದು. 7,500 ಇತ್ತು ರೀ. ಇವತ್ತು 15 ದಿನದ ಒಳಗೆ 6,200 6,000 ಬಂದೈತೆ ರೀ ರೇಟ್. ರೈತರ ಮಾಲಿಗೆ ಕಿಮ್ಮತ್ತಿಲ್ಲ. ಇವು ಕೇಂದ್ರ ಸರ್ಕಾರ ಅಲ್ಲಿ ರಾಜ್ಯ ಸರ್ಕಾರ ಅಲ್ಲಿ ಈ ರೈತರ ಬಗ್ಗೆ ಯಾರೂ ಏನು ಕಾಳಜಿ ತೊಗೊಳಕ್ಕೆ ತಯಾರಿಲ್ಲ. ನಾವು ಈಗಾಗಲೇ 2.5 ತಿಂಗಳಾಯ್ತು ರೀ ಮನವಿ ಕೊಟ್ಟು ತಹಶೀಲ್ದಾರ್ಗೆ. ಅವರು ಏನು ಕ್ರಮ ನಾವು DC ಕಳಿಸಿವ್ರಿ ಅಂತ ಅವ್ರು ಹೇಳ್ತಾರೆ. ಇನ್ನೂ ಬೆಂಬಲ ಬೆಲೆ 7,725 ರೂಪಾಯಿ ಬೆಂಬಲ ಬೆಲೆ ಐತ್ರಿ. ಅದಕ್ಕೆ ಯಾರು ಏನು ಇದನ್ನು ಕೊಡವಲ್ರಿ, ಖರೀದಿ ಕೇಂದ್ರ ಓಪನ್ ಮಾಡವಲ್ರಿ. ಈಗ ಇಲ್ಲಿ ನಮ್ಮಲ್ಲಿ ಕುಸುಬಿ ಬೆಳೆದಿಲ್ಲ, ಕುಸುಬಿ ಕೊಟ್ಟಾರ. ಈಗ ಆ ಜಿಲ್ಲಾದೊಳಗೆ ಅವಕ್ಕೆ ಏನು ಬೆಳಿತಾರ ಅವಕ್ಕೆ ಬೆಲೆ ಕೊಟ್ಟರೆ ನಾವು ರೈತರು ಬದುಕ್ತೇವೆ. ಒಂದು ಎಕರೆಗೆ ಏನಿಲ್ಲ 30-40 ಸಾವಿರ ರೂಪಾಯಿ ನಾವು ಖರ್ಚು ಮಾಡಿರ್ತೇವೆ ರೀ. ಈಗ 6,000 ಕೊಟ್ಟರೆ ನಮ್ಮ ಪರಿಸ್ಥಿತಿ ಏನೈತೆ ರೀ. ಎಂಡ ಮಟ್ಟ ಏನಿತ್ತು 7,200 7,500 ಮಾಡಿತ್ತು. ಮಾರ್ಚ್ ಎಂಡ್ ಆಗಿ ಏಪ್ರಿಲ್ಗೆ ಬಂದು ಕೂಲೇನ ಏಕದಮ್ ಕಿಲೋ 6,500 ನಿನ್ನಿತ್ತು. ಇವತ್ತಿನ ಮಾರ್ಕೆಟ್ 6,200 6,000 ಮಟ್ಟ ಕೇಳಕತ್ತಾರ. ದಯವಿಟ್ಟು ಈಗ ರೈತರಿಗೆ ಯೋಗ್ಯ ಆದ ಬೆಲೆ ಸಿಗೋಲ್ದು. ಒಂದು ಎಕರೆಗೆ 35,000 40,000 ರೂಪಾಯಿ ನಾವು ರೈತರು ಖರ್ಚು ಮಾಡ್ತೇವೆ. ಖರ್ಚು ಮಾಡಿದ್ದಕ್ಕೆ ನಮ್ಗೆ ಅದು ಪ್ರತಿಫಲ ಸಿಗೋಲ್ಲ. ಆದ್ರೆ ರೈತರ ಆತ್ಮಹತ್ಯೆ ಮಾಡ್ಕೋ ಸ್ಥಿತಿಗೆ ಬರ್ತಾರೆ. ಆದಷ್ಟು ಸರ್ಕಾರ, ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಯಾವುದೇ ಮುಖವರ್ಜಿ ವಹಿಸಿ ಒಂದು ವಾರದೊಳಗೆ ನಮಗೆ ಗೋರ್ಮೆಂಟ್ ಖರೀದಿ ಕೇಂದ್ರ ಚಾಲು ಮಾಡ್ಬೇಕು. ಗೌರ್ಮೆಂಟ್ ಖರೀದಿ ಮಾಡ್ಬೇಕಂತೇಳಿ ಹೋದ ವರ್ಷ ಖರೀದಿ ಮಾಡಿದ್ರು ಯಾವಾಗ ಮಾಡಿದ್ರು ಎಲ್ಲ ರೈತರ ಮಾಲ್ ಹೋತ. ಎಲ್ಲ ರೈತರ ಮಾಲ್ ಹೋಗಿ ಜೂನ್ದಾಗ ಖರೀದಿ ಮಾಡಿದ್ದಾರೆ. ಜೂನ್ದಾಗ ಬೀಜ ಹಾಕತ್ತಾಗ ರೈತರಂತಲ್ಲಿ ಮಾಲ್ ಇರೋಂಗಿಲ್ಲ. ರೈತರಂತಲ್ಲಿ ಮಾಲ್ ಇರೋದಿಲ್ಲ ಅಂದ್ರೆ ಯಾರು ಮಾಲ್ ಖರೀದಿ ಮಾಡ್ತಾರೆ? ಅವರು ಖರೀದಾರ ಸ್ಟಾಕ್ ಮಾಡಿದಾಗ ಅವ್ರು ಖರೀದಿ ಮಾಡ್ತಾರೆ. ಜೂನ್ದಾಗ ರೈತರು ಬೀಜ ಹಾಕೋತ್ನಾಗ ರೈತರಂತಲ್ಲಿ ಮಾಲ್ ಹೆಂಗಿರ್ತೈತಿ? ಆದಷ್ಟು ಬೇಗನೆ ಈ ಸದ್ಲ ನಾವು ಗೋರ್ಮೆಂಟ್ ಖರೀದಿ ಮಾಡಿದ್ರೆ ರೈತರ ಮಾಲ್ ರೈತರಿಗೆ ಅನುಕೂಲ ಆಕತಿ. ಅದನ್ನ ಬಿಟ್ಟು ಜೂನ್ದಾಗ ನಾವು ಮಾಡಿದ್ರೆ ಅಂದ್ರೆ ಖರೀದಾರಿಗೆ ಅನುಕೂಲ ಆಕತ್ತೆ, ರೈತರಿಗೆ ಅನುಕೂಲ ಆಗೋಲ್ಲ. ಇದೇನು ಸರ್ಕಾರ ಏನು ಮಾಡ್ತೈತಿ, ಖರೀದಾರಿಗೆ ಅವ್ರಿಗೆ ಏನೋ ಹೊಂದಾಣಿಕೆ ಐತಿ. ಅದು ಸರ್ಕಾರ ನಾವು ಬೆಂಬಲ ಬೆಲೆ ಖರೀದಿ ಮಾಡಿ ಅನ್ನುವಂಥದ್ದು ಆದೇಶ ಮಾಡ್ತಾರೆ, ನಾವು ತೊಗೊಂಡೇವೆ ಅಂತ ಹೇಳ್ತಾರೆ. ಅದ್ರ ಲಾಭ ತಟ್ಟುವುದು ವ್ಯಾಪಾರಸ್ಥರಿಗೆ, ರೈತರಿಗೆಲ್ಲ. ರೈತರು ಜೂನ್ ಮಟ್ಟ ಮಾಲ್ ಇಡಕ್ಕಾಗಲ್ಲ. ಸಾಲ ಸೂಲ ಮಾಡಿಕ್ಯಾರ ಗೊಬ್ಬರ ಬೀಜ ತಂದು ಹಾಕಿರ್ತಾರ, ಯಾರು ತಡ್ಕೊಂಡಿಲ್ಲ. ಅವರು ರೈತರು ಬೆಂಬಲ ಬೆಲೆ ಸಲುವಾಗಿ ರೈತರು ನಮಗೆ ಮನವಿಯನ್ನು ಕೊಟ್ಟಿದ್ರು ಸೂರ್ಯಕಾಂತಿಯ ಬಗ್ಗೆ. ನಾವು ಅದನ್ನು ಆ್ಯಸ್ ಪರ್ ಪ್ರೊಸೀಜರ್ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಲೆಟರ್ ಮಾಡಿ ನಮ್ಮ ರೈತರದ್ದು ಒಂದು ರಿಕ್ವೈರ್ಮೆಂಟನ್ನು ಕಳಿಸ್ಕೊಟ್ಟಿವಿ. ಈಗ ಅಂದರೆ ಸೂರ್ಯಕಾಂತಿ ನಮ್ಮದು ತಾಲೂಕಲ್ಲಿ ಸುಮಾರು 8,600 ಹೆಕ್ಟೇರ್ ಸೂರ್ಯಕಾಂತಿಯನ್ನು ಬೆಳೆದಿದ್ದಾರೆ. ಸೊ ಅರೌಂಡ್ ಇಳುವರಿನೂ ಸ್ವಲ್ಪ ಚೆನ್ನಾಗೇ ಬಂದಿದೆ. ಅಂದರೆ ಅರೌಂಡ್ ಒಂದು 7-8 ಕ್ವಿಂಟಲ್ ಪರ್ ಎಕರ್ ಬಂದಿದೆ ಅಲ್ಲ. ಹಾಗಾಗಿ ರೈತ ಹತ್ತ ಈಗ ಒಂದು
ಸ್ಟಾಕ್ ಒಂದು ಒಳ್ಳೆ ರೀತಿಯಿಂದ ಬೆಳೆ ಬಂದಿರೋದ್ರಿಂದ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸಂತೋಷ್. ಏಕಾಏಕಿ 15 ದಿವಸದಲ್ಲೇ ಸೂರ್ಯಕಾಂತಿ ಬೆಳೆಯ ಬೆಲೆ ಕುಸಿತ ಆಗೋದಕ್ಕೆ ಏನ್ ಕಾರಣ? ಹೌದು ಶರ್ಮಿತಾ, ಏನು ಗದಗ ಜಿಲ್ಲೆಯ ನರಗುಂದ ಪಟ್ಟಣದ ಎಪಿಎಂಸಿಯಲ್ಲಿ ಕೂಡ ಏಕಾಏಕಿ ಸೂರ್ಯಕಾಂತಿಯ ದರ ಕೂಡ ಈಗ ಕುಸಿತಿರುವಂತದ್ದು. ಕಳೆದ ಒಂದು ವಾರದಲ್ಲಿ ಸುಮಾರು 2,000 ರೂಪಾಯಿವರೆಗೆ ದರ ಕುಸಿತ ಆಗಿರುವಂತದ್ದು. ಯಾಕಂದ್ರೆ 7,800 ರೂಪಾಯಿವರೆಗೂ ಕೂಡ ಮೊದಲು ಖರೀದಿಯನ್ನ ಮಾಡಿದ್ರು. ಆದ್ರೆ ಇವಾಗ 6,000 ರೂಪಾಯಿಯಿಂದ 6,200 ರೂಪಾಯಿವರೆಗೆ ಈಗ ಎಪಿಎಂಸಿಯಲ್ಲಿ 1 ಕ್ವಿಂಟಲ್ಗೆ ಸೂರ್ಯಕಾಂತಿಯನ್ನು ಖರೀದಿ ಮಾಡ್ತಾ ಇದ್ದಾರೆ. ಆದ್ರೆ ಈ ಒಂದು ನರಗುಂದ ಭಾಗದಲ್ಲೇ ಸುಮಾರು 6,000 ಹೆಚ್ಚು ಪ್ರದೇಶದಲ್ಲಿ ಏನು ಸೂರ್ಯಕಾಂತಿಯನ್ನ ಬೆಳೆದಿದ್ದಾರೆ. ಆದ್ರೆ ಬೆಳೆದಂತ ಬೆಳೆಗಳಿಗೆ ಈಗ ಇಳುವರಿ ಕೂಡ ಚೆನ್ನಾಗಿ ಬಂದಿದೆ. ಯಾಕಂದ್ರೆ ಸಾಲ ಸೂಲ ಮಾಡಿ ಸಮೃದ್ಧವಾಗಿ ಈ ಬಾರಿ ಸೂರ್ಯಕಾಂತಿ ಬೆಳೆದಿದ್ದಾರೆ. ಆದ್ರೆ ಮಾರುಕಟ್ಟೆಗೆ ತೆಗೆದುಕೊಂಡು ಹೋದ್ರೆ ಯಾವುದೇ ರೀತಿ ಅವರಿಗೆ ಬೆಲೆ ಸಿಗ್ತಾ ಇಲ್ಲ. ಪ್ರತಿ ಒಂದು ಕ್ವಿಂಟಲ್ಗೆ ಈಗ 6,000 ರೂಪಾಯಿ ಮಾರಾಟವಾದ್ರೆ ಅವ್ರಿಗೆ ಮಾಡಿರ್ತಕ್ಕಂಥ ಫಸಲಿಗೆ ಸಾಕಷ್ಟು ಖರ್ಚು ಮಾಡ್ಕೊಂಡು ಒಂದೊಂದು ಎಕರೆಗೆ 35,000 ರಿಂದ 40,000 ರೂಪಾಯಿವರೆಗೆ ಒಂದು ಎಕರೆಗೆ ಖರ್ಚು ಮಾಡ್ತಾರೆ. ಆದ್ರೆ ಈ ವರ್ಷ ಇಳುವರಿ ಮುಂಗಾರು ಹಂಗಾಮಿನಲ್ಲಿ ಬೆಳೆದಂತ ಅನೇಕ ಬೆಳೆಗಳು ಕೂಡ ಹಾನಿಯಾಗುವುದು. ಹೀಗಾಗಿ ಹಿಂಗಾರು ಹಂಗಾಮಿನಲ್ಲಿ ಈಗ ಸಮೃದ್ಧವಾಗಿ ಈ ಬಾರಿ ಸೂರ್ಯಕಾಂತಿ ಬೆಳೆದಿದೆ. ಆದ್ರೆ ರೈತರಿಗೆ ಫಸಲು ಕೂಡ ಕೈ ಸೇರಿದೆ. ಆದ್ರೆ ಈಗ ಮಾರುಕಟ್ಟೆಗೆ ತೆಗೆದುಕೊಂಡು ಹೋದ್ರೆ ಯಾವುದೇ ರೀತಿಯಲ್ಲಿ ಬೆಲೆ ಸಿಗ್ತಾ ಇಲ್ಲ. ಯಾಕಂದ್ರೆ ಸರ್ಕಾರದಿಂದ ಏನು ಬೆಂಬಲ ಬೆಲೆ ಏನು ಘೋಷಣೆ ಮಾಡಿದ್ದಾರೆ 7,725 ರೂಪಾಯಿ. ಒಂದ್ ಸೆಕೆಂಡ್ ಸಂತೋಷ್, ಈ ಬಗ್ಗೆ ಮಾತಾಡೋದಕ್ಕೆ ಶ್ರೀಶೈಲ ಅವರು ತಹಶೀಲ್ದಾರ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಈಗ ನೀವು ಮಾತಾಡಿದ್ದನ್ನು ಕೂಡ ನಾವು ಪ್ರಸಾರ ಮಾಡಿ ತೋರಿಸಿದ್ವಿ. ಈಗ ಖರೀದಿ ಕೇಂದ್ರದಲ್ಲಿ ನಮ್ಗೆ 7,000ಕ್ಕೂ ಅಧಿಕ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಅಂತ ರೈತರು ಕೇಳ್ತಾರೆ. ಫಸ್ಟ್ ಆಫ್ ಆಲ್ 2 ವಾರದಲ್ಲೇ ಬೆಲೆ ಕುಸಿತ ಆಗಕ್ಕೆ ಏನ್ ರೀಸನ್ನು? ಅಂದ್ರೆ ಈಗ ಅದು ಮೋಸ್ಟ್ಲಿ ಅವರು ಹೇಳೋ ಪ್ರಕಾರ ಮೇಡಮ್, ಈಗ ಅಂದ್ರೆ ಇಂಟರ್ನ್ಯಾಷನಲಿ ಈಗೇನು ವಾರ್ ನಡೆದಿದೆ ಅದರಲ್ಲಿ ಸೀಸ್ ಫೈರ್ ಏನಾಯ್ತಲ್ಲ, ಆಯಿಲ್ ಮೂವ್ಮೆಂಟ್ ಜಾಸ್ತಿ ಆಯ್ತು ಅಂತ ಹೇಳಿ ಆ ತರ ಹೇಳ್ತಿದಾರೆ ಅವರು. ಎಕ್ಸಾಕ್ಟ್ ಅದು ಐಡಿಯಾ ಗೊತ್ತಿಲ್ಲ. ಬಟ್ 2 ವಾರದಲ್ಲಿ 1,000 ರೂಪಾಯಿ ಕಡಿಮೆ ಆಗಿದೆ ಅದು. ಅಲ್ಲ, ಬಟ್ ಸಹಜ ಅಲ್ವಾ ಅವ್ರು ಕೇಳೋದು. ಈಗ 2 ವಾರ ಮುಂಚೆ ಮಾರಾಟ ಮಾಡಿದವ್ರಿಗೂ ಈಗಲೂ ತುಂಬಾ ಹ್ಯೂಜ್ ಡಿಫ್ರೆನ್ಸ್ ಇರೋದ್ರಿಂದ ನಾವ್ ಇವಾಗ ಮಾರಾಟ ಮಾಡಲ್ಲ ಅಂತ ಅಲ್ಲಿ ಟ್ರ್ಯಾಕ್ಟರ್ ಅಲ್ಲಿ ನಿಲ್ಸ್ಕೊಂಡು ವೇಟ್ ಮಾಡ್ತಾ ಇದ್ದಾರೆ. ನಾವು ಹೋರಾಟ ಮಾಡ್ತೀವಿ ಅಂತಾನೂ ಕೇಳ್ತಾ ಇದ್ದಾರೆ. ಈ ಖರೀದಿ ಕೇಂದ್ರದಲ್ಲಿ ಬೆಂಬಲ ಬೆಲೆ ನೀಡೋಕೆ ಅವಕಾಶ ಇದೆಯಾ ಅವ್ರು ಕೇಳ್ದಷ್ಟು? ಹಂಗಿರಲ್ಲ ಮೇಡಮ್. ಬೆಂಬಲ ಬೆಲೆ ಅಂದ್ರೆ ಸರ್ಕಾರದಿಂದ ಆದೇಶ ಆಗುತ್ತೆ. ಹೌದು, ಸರ್ಕಾರದಿಂದ ಆದೇಶ ಹಾಕಿ ಆಮೇಲೆ ನಾವು ಖರೀದಿ ಕೇಂದ್ರಗಳನ್ನ ಸ್ಥಾಪನೆ ಮಾಡ್ತೇವೆ. ಸ್ಥಾಪನೆ ಅಂದ್ರೆ ಅದು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಆಮೇಲೆ ಅವ್ರಿಗೆ ಖರೀದಿ ಮಾಡ್ಕೊಂತೀವಿ ಆ ಬೆಂಬಲ ಬೆಲೆ ಪ್ರಕಾರ. ಈಗ ಇದು ಏನೈತಲ್ಲ, ಅದು ಎಲ್ಲ ಇವರು ಅಂಗಡಿಕಾರರು ಏನಿದಾರಲ್ಲ ಅವರು ಪರ್ಚೇಸ್ ಮಾಡುವಂತದ್ದು. ಅದು APMC ಏನ್ ರಿಜಿಸ್ಟರ್ಡ್ ಅಂಗಡಿಕಾರರು ಇದಾರೆ ಅವ್ರು ಪರ್ಚೇಸ್ ಮಾಡುವಂತದ್ದು. ಈಗ ಎಕರೆಗೆ 30-40 ಸಾವಿರ ಎಲ್ಲ ನಾವು ಖರ್ಚು ಮಾಡಿದೀವಿ, ನಮ್ಗೆ ಅಸಲು ಬರಲ್ಲ, ಇಲ್ಲಿ ಸಾಲ ಸೋಲ ಮಾಡಿ ಬೆಳೆದಿದ್ದೀವಿ, ಅಟ್ಲೀಸ್ಟ್ ನಮಗೆ ಒಂದು ಲಾಭ ಆಗುವಂತ ನಿರೀಕ್ಷೆ ಟೈಮ್ನಲ್ಲೇ ಹಿಂಗಾಗ್ಬಿಟ್ರೆ ಹೆಂಗೆ ಅಂತೇಳಿ. ಈಗ ನಿಮ್ಮನ್ನ ಯಾರಾದ್ರೂ ಬಂದು ಭೇಟಿ ಮಾಡಿದಾರಾ? ಒಂದು ಮನವಿ ಕೊಟ್ಟಿದ್ದಾರೆ ಮೇಡಮ್. ಅದನ್ನ ಅಂದ್ರೆ ಬೆಂಬಲ ಬೆಲೆ ಘೋಷಣೆ ಮಾಡ್ಬೇಕು, ಬೆಂಬಲ ಬೆಲೆ ಆಮೇಲೆ ಪರ್ಚೇಸ್ ಮಾಡ್ಬೇಕು ಅಂತ ಹೇಳಿ ಅದನ್ನ ನಾವು ಜಿಲ್ಲಾಡಳಿತಕ್ಕೆ ಕಳಿಸಿದ್ದೀವಿ. ಈಗ ಅಲ್ಲಿಂದ ಸರ್ಕಾರದಿಂದ ಆದೇಶ ಆದ್ರೆ ಅದನ್ನ ಬೆಂಬಲ ಬೆಲೆ ಮೇಲೆ ಖರೀದಿ. ಆ ನಿರೀಕ್ಷೆ ಇದೆಯಾ? ಖರೀದಿ ಕೇಂದ್ರ ಮತ್ತೆ ಬೆಂಬಲ ಬೆಲೆ ಘೋಷಣೆ ಆಗ್ಬೋದು ಅನ್ನೋ ನಿರೀಕ್ಷೆ ಇದೆಯಾ? ಫೈನ್. ಇದು ತಹಶೀಲ್ದಾರ್ ಅವ್ರ ಮಾತು. ನಾವು ಜಿಲ್ಲಾಡಳಿತಕ್ಕೆ ಈ ಬಗ್ಗೆ ನಾವು ರೈತರೇನು ಪ್ರಸ್ತಾವನೆ ಅಥವಾ ಮನವಿ ಕೊಟ್ಟಿದ್ದಾರೆ ಅದನ್ನ ನಾವು ಅಲ್ಲಿ ತಿಳಿಸಿದ್ದೀವಿ. ಸರ್ಕಾರ ಈಗ ಖರೀದಿ ಕೇಂದ್ರ ಅಥವಾ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು. ಸರ್ಕಾರ ಏನು ಕ್ರಮ ಕೈಗೊಳ್ಳುತ್ತೆ ಆ ಆಧಾರದ ಮೇಲೆ ನಾವು ರೈತರಿಗೆ ಇಲ್ಲಿ ಬೆಂಬಲ ಬೆಲೆ ಕೊಡಬೇಕಾ ಬೇಡವಾ, ಖರೀದಿ ಕೇಂದ್ರ ತೆರಿಬೇಕಾ ಬೇಡವಾ, ಸೊ ಆ ಬಗ್ಗೆ ನಾವು ಡಿಸೈಡ್ ಮಾಡೋಕ್ಕೆ ನಮಗೆ ಆದೇಶ ಬೇಕು ಅಂತ ಅವ್ರು ಕೇಳ್ತಾ ಇದ್ದಾರೆ. ಈಗ 2 ವಾರದ ಹಿಂದೆ ಒಳ್ಳೆ ರೇಟ್ ಇತ್ತು, ಈಗ ದಿಢೀರಂತ ಕುಸಿತ ಆಗಿದೆ, ನಾವು ಹೆಂಗೆ ಮಾರಾಟ ಮಾಡೋದು, ನಮಗೆ ಲಾಸ್ ಆಗುತ್ತೆ ಅಂತ ರೈತರು ಹೇಳ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಸರ್ಕಾರ ತುರ್ತಾಗಿ ಇವ್ರ ಮನವಿಗೆ ಸ್ಪಂದಿಸಬೇಕು ಅನ್ನೋದು ನ್ಯೂಸ್ 18 ಆಗ್ರಹ ಕೂಡ ಆಗಿದೆ. ಈ ಸುದ್ದಿಯ ಫಾಲೋಅಪ್ ಅನ್ನ ನ್ಯೂಸ್ 18 ಮಾಡುತ್ತೆ. ಗದಗ ಜಿಲ್ಲೆಯಲ್ಲಿ ಸೂರ್ಯಕಾಂತಿ ಬೆಳೆದಂತ ರೈತರ ಸಂಕಷ್ಟ ಇದು. ಸೊ ಇವತ್ತು ಪ್ರಸಾರವಾದಂಥ 2 ಸುದ್ದಿಯ ಫಾಲೋಅಪ್ ಅನ್ನು ನ್ಯೂಸ್ 18 ಮಾಡುತ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.